ಸತೀಶ್ ಓ ಹಾಯ್ ಸರ್, ಅನುಬಂಧ ಮ್ಯಾನೇಜರ್ ಸತೀಶ್. ಪ್ಲೀಸ್ ಸರ್, ನಮ್ದು ಪೇಮೆಂಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಸತೀಶ್. ಯಾಕೆ ಸತೀಶ್ ಅಲ್ಲ, ಕ್ಯಾಡಾ ಬಾಂಬ್ ಸತೀಶ್ ಅಂತ. ಎಲ್ಲ ನನ್ನ ಕ್ಯಾಡಾ ಬಾಂಬ್ ಸತೀಶ್ ಅಂತಾರ್ರಿ. ಮತ್ತೆ ಬರಕ್ ಬಂದ್ಬಿಟ್ಟಿದ್ದೀರಾ? ಬರ್ಸಾಚೆ ಅಂತ ಇದು ಶೆಲ್ಟ್ ಹೆಸರು. 2.5 ಲಕ್ಷ. ಏನ್ ಮಾಡಿದ್ರಿ? ಅದೇ ವರ್ಷಾಕಿ ಅಂದ್ರೆ ವರ್ಷಾಚಿಗೆ. ಇದನ್ನ ಅಮೀರ್ ಖಾನ್ ಅವ್ರು ಹಾಕತ್ತ ಇದ್ರು ಕಣ್ರಿ ಇದು ಶೆಲ್ಟ್. ಅವ್ರೇನ್ ಹಾಕೋ ಬಟ್ಟೆ ಹಾಕತ್ತಿರಲ್ಲ. ಬಿಡಿ ಸರ್ ಅವ್ರೇನ್ ಹಾಕೋ ಬಟ್ಟೆ ಏನು ಈ ಶೆಲ್ಟ್ ನ ಅಮೀರ್ ಖಾನ್ ಅವ್ರು ಹಾಕೊಂಡ್ರೆ ಯಾರು ಕೂಗ್ತಾ ಇರ್ಲಿಲ್ಲ. ಅದೇ ನನ್ ಮಗ ಹರ್ಷ ಹಾಕೊಂಡ್ಬಿಟ್ರೆ ಹುಡುಗಿರಲ್ಲ ಹರ್ಷ ಕನ್ನಡಕ ಕೇಳ್ರಿ. ಕರ್ನಾಟಕದಲ್ಲಿ ಎರಡು ಕಡೆ ಇರ್ತದೆ ಕಡ್ಡಿ, ನಿಮ್ ಕಡೆ ಒಂದೇ ಒಂದಲ್ಲ. ಎಲ್ರು ಯೂಸ್ ಮಾಡೋ ಕನ್ನಡದಲ್ಲಿ 2 ಕಡ್ಡಿ ಇರುತ್ತೆ. ಇದು ಇಟಾಲಿಯನ್, ಇದು ಬ್ರಾಂಡೆಡ್ ಬಂದು ಚಾನಲ್ ಅಂತ. ಇದು ಆಕ್ಚುಲಿ ನಮ್ಮ ರಣಬೀರ್ ಕಪೂರ್ ಅವ್ರು ಯೂಸ್ ಮಾಡ್ತಾ ಇದ್ರು ಇದನ್ನ. ರಣಬೀರ್ ಕಪೂರ್ ಅವ್ರು ಏನಾದ್ರು ಇದು ಹಾಕೊಂಡ್ರೆ ಯಾರು ಕೂಗ್ತಾ ಇರ್ಲಿಲ್ಲ. ಇದೇ ಕನ್ನಡಕ ನನ್ ಮಗ ಹರ್ಷ ಏನಾದ್ರು ಹಾಕೊಂಡ್ಬಿಟ್ರೆ ಸಾಕು. ಕರಿಬಸಪ್ಪ ಅವ್ರೆ, ನೀವೇನ್ ತಲೆ ಕೆಡ್ಸ್ಕೊಂಬಿಡಿ. ಫಾರಿನ್ ನಲ್ಲಿ ಎಕ್ಸಾಚೆ ಅಂತ ಒಂದು ಶೆಲ್ಟ್ ಇದೆ, ಅದನ್ನ ಕೊಡಿಸ್ತೀನಿ, ನೀವು ಹಾಕೊಳ್ಳಿ. ನೋಡು, ನಿನ್ನ ಹತ್ರ ಲಕ್ಷಗಟ್ಟಲೆ ದುಡ್ಡಿದ್ರು ತಿನ್ನೋದು ಅನ್ನನೇ, ದುಡ್ಡಲ್ಲ. ನಿನ್ನ ಹತ್ರ ಕೋಟಿಗಟ್ಟಲೆ ಬಟ್ಟೆ ಇದ್ರು ಹಾಕೋದು ತುಂಡು ಬಟ್ಟೆನೆ. ಅಷ್ಟಿಲ್ದ ದೊಡ್ಡವ್ರು ಹೇಳಿಲ್ವಾ, ತುಂಡು ಬಟ್ಟೆ ಸಾಕು ನನ್ನ ಕರಿಬಸಪ್ಪ ಅವ್ರೆ, ಅದೇ ತುಂಡು ಬಟ್ಟೆ ಹಾಕೊಂಡು ಏನಾದ್ರು ನಮ್ಮ ಹರ್ಷ ಹೊರಗಡೆ ಬಂದ್ಬಿಟ್ರೆ 99.9 ಹುಡುಗಿರು ಹರ್ಷ ಸುಮ್ನಿರಿ. ಯಾರೋ ಬರ್ತಾ ಇದಾರೆ ಕಣ್ರಿ. ಹೌದಾ? ಹಿಂದಕ್ಕೆ ಬನ್ನಿ. ನಮ್ಮ ಹರ್ಷ ಬಂದ್ಬಿಟ್ಟ ಅನ್ಸುತ್ತೆ. ಹಾಯ್ ಗಾಯ್ಸ್, ಎಂತ ಗೊತ್ತುಂಟಾ? ಎಲ್ಲರೂ ಒಂದ್ ಸರಿ ಹೇಳಿ, ಬಿಗ್ ಬಾಸ್ 12. ಎಂತ ಗೊತ್ತುಂಟಾ? ನಾನು ರಕ್ಷಿತಾ. ಸುಂಟ್ರಗಾಳಿ ಸಿನಿಮಾಲಿ ಹೆಂಗಿದ್ರು ಮೇಡಮ್, ನೀವೇ ಹಿಂಗ ಅದೆಲ್ಲ ಮಾರೇರಿ. ಆ ಸಿನಿಮಾದಲ್ಲಿರೋ ರಕ್ಷಿತಾ ಅಲ್ಲ ನಾನು. ಇದು ಮಂಗಳೂರು, ಕಂಬಳ, ಉಡುಪಿ. ಅದು 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 ಯಾವುದು? ಅದೇ ನಾನು ಫಿನಾಲೆಗೆ ಇರೋ ತನಕ ಇಲ್ಲೇ ಇರ್ತೀನಿ. ಫಿನಾಲೆ ಬರೋ ತನಕ ಇಲ್ಲೇ ಇರ್ತೀನಿ. ಬಿಗ್ ಬಾಸ್ ಈ ಕೂಡಲೇ ಮನೆಯಿಂದ ಹೊರಹಾಕುವ ಒಬ್ಬ ಸದಸ್ಯರ ಹೆಸರನ್ನು ಈ ಕೂಡಲೇ ಸೂಚಿಸಿ. ನೀವೆಲ್ಲರೂ ಸೇರಿ ನಂಗೆ ಹಿಂಗ ಮಾಡಿದ್ರಿ. ಒಂದ್ ಸ್ವಲ್ಪ ಆದ್ರೂ ಇದು ಇದೆಯಾ? ಇದು ಯಾವುದು? ಅದು ಇದೆಯಾ? ನಾನು ಇಲ್ಲಿ ನಾನು ಹೋಗ್ತಿದ್ದೀನಿ. ಅರ್ಧ ಗಂಟೆ ಆದ್ಮೇಲೆ ನಾವು ಬತ್ತೆ ಹೋಗ್ಬೋದೇವೆ. ಬಿಗ್ ಬಾಸ್ ಮನೆಯ ಎಲ್ಲಾ ಸದಸ್ಯರು ಈ ಕೂಡಲೇ ಲಿವಿಂಗ್ ಏರಿಯಾದಲ್ಲಿ ಕುಳಿತುಕೊಳ್ಳಿ. ಬನ್ನಿ. ಏನೆಲ್ಲ ಇಲ್ಲಿ ಬಿಗ್ ಬಾಸ್ ಪಿಕ್ನಿಕ್ ಮಾಡೋಕ್ ಬಂದಿದ್ದೀರಾ? ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಳ್ಳಿ. ಇಲ್ಲ ನೀನ್ ಬಾಂಬ ಈ ಕಡೆ ನೀನು. ಅಶ್ವಿನಿ, ನಾ ನಿಮ್ಮ ಹಾಗೆ
ನಾನು ಹಾಗೆ ಹೇಳೋದು ಕಣ್ರಿ. ನಾನು ನಿಮ್ಗೆ ಹಾಗೆ ಹೇಳೋದು ಕಣ್ರಿ. ನಾನು ನಿಮ್ಗೆ ಹಾಗೆ ಹೇಳೋದು ಕಣ್ರಿ. ಹೆಣ್ಮಕ್ಳ ಪರವಾಗಿ ನಾನಿದ್ದೀನಿ. ಹೆಣ್ಮಕ್ಳನ್ನ ತೇಜು ಮಾಡಿದ್ರೆ ಹೆಣ್ಮಕ್ಳಿಗೆ ನೀವು ಮರ್ಯಾದೆ ಕೊಡೋದು ನಾನು ನೋಡಿದ್ದೀನಿ. ಬನ್ರಿ ಈ ಕಡೆ. ಹೋಗಲ್ಲ. ಹೋಗಿ ಆ ಕಡೆ. ಬನ್ರಿ ಈ ಕಡೆ. ಜಾಸ್ತಿ ಕೂಗಿದ್ರೆ ಹೊಟ್ಟೆ ಹಸಿವಾಗುತ್ತೆ. ಮೇಡಮ್ ನಮ್ದು 100 ಕೋಟಿ ನಾಯಿ ಇದೆ ಕ್ಯಾಡಬಾಮ್ ಅಂತ, ಅದನ್ನ ನೋಡಿದ್ರೆ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಡ್ರಿ. ನೀವು ಎಲ್ರಿಗೂ ರೆಸ್ಪೆಕ್ಟ್ ಇಂದ ಮಾತಾಡೋದು ಕಲೀರಿ. ಫಸ್ಟ್ ನೀವು ಕಲ್ತ್ಕೊಡ್ರಿ, ನಮ್ಗೆಲ್ಲ ಹೇಳೋದು. ರೆಸ್ಪೆಕ್ಟ್ ಅನ್ನೋದನ್ನ ಯಾರು ಕಿತ್ಕೊಳ್ಳೋದಕ್ ಆಗೋದಿಲ್ಲ, ಕಲ್ತ್ಕೋಬೇಕು. ನಿಮ್ ಕೈಯೂ ಕಿತ್ಕೊಳಕ್ ಆಯ್ತಲ್ಲ ಕಣ. ಏ ಕಿಲ್ಲಿ ಬರೋ ಇಲ್ಲಿ. ರೆಸ್ಪೆಕ್ಟ್ ಅಂದ್ರೆ ಏನು ಅಣ್ಣ? ರೆಸ್ಪೆಕ್ಟ್ ಅಂದ್ರೆ ಲೋ ರಘು, ಏಯ್ ಲೋ ಏನಲ್ಲೋ, ಅದು ರೆಸ್ಪೆಕ್ಟ್ ಅಲ್ಲ ಕಣ. ರಘು ಸರ್, ಬನ್ನಿ ಸರ್, ಹೋಗಿ ಸರ್ ಅಂದ್ರೆ ಅದು ರೆಸ್ಪೆಕ್ಟ್ ಕಣ. ಅಣ್ಣ ರಘು ಸರ್ ಇದನ್ನ ಎತ್ತಿ ಸರ್ ಅಂದ್ರೆ ರೆಸ್ಪೆಕ್ಟ್ ಕಣ. ಲೋ ರಘು ಎತ್ತಲೇ ಅಂದ್ರೆ ಅದು ರೆಸ್ಪೆಕ್ಟ್ ಅಲ್ಲ ಕಣ. ರೆಸ್ಪೆಕ್ಟ್ ಅಲ್ಲ. ನೀವು ಮಾಡಿದೀರಾ ನನಗೆ ನಿನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಬಿಡೋಣ, ಹೋಗಾಚೆ ಹೋಗಾಚೆ. ಇದು ಬಿಗ್ ಬಾಸ್. ಈ ಕೂಡಲೇ ಎಲ್ಲರೂ ಸೋಫಾ ಮೇಲೆ ಕುಳಿತುಕೊಳ್ಳಿ. ಇಲ್ಲಿ ಸುಮ್ಮನೆ ಎದ್ದೇಳೋ, ನಂಗೆ ಇರಿಟೇಟ್ ಮಾಡಬೇಡ. ಇಲ್ಲಿ ನನ್ಗೆ ಮೈ ಮೇಲೆಲ್ಲ ಹತ್ತಬೇಡ, ನಂಗೆ ಆಗಲ್ಲ. ನನ್ಗೆ ಇರಿಟೇಟ್ ಮಾಡಬೇಡ ಗಿಲ್ಲಿ. ಬಿಡೋ ಗಿಲ್ಲಿ, ಬಿಡೋ. ನನ್ಗೆ ಇರಿಟೇಟ್ ಮಾಡಬೇಡ ಕಣ. ಇದು ನನ್ನ ಹೆಂಡತಿಗೂ ಕೊಟ್ಟಿಲ್ಲ ಕಣ, ನಿಂಗೆ ಕೊಡ್ಲಿ. ಒಂದ್ಸಲ ಫ್ರೆಂಡ್ ಅನ್ಕೊಂಡ್ಮೇಲೆ ಸಾಯೋವರೆಗೂ ಫ್ರೆಂಡು ಕಣ. ಇದು ಬಿಗ್ ಬಾಸ್. ಈ ವಾರದ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಲು ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ನೀಡುತ್ತಿದ್ದಾರೆ. ಅದುವೇ ಜಗ್ ಜಗ್ ಜಗ್ಗಾಟ. ಇದರ ಅನುಸಾರ ಮನೆಯು 2 ತಂಡವಾಗಿದ್ದು ಗಿಲ್ಲಿ ಹಾಗೂ ಅಶ್ವಿನಿ 2 ತಂಡಗಳ ಉಸ್ತುವಾರಿಯಾಗಿರುತ್ತಾರೆ. ಕೊನೆಯಲ್ಲಿ ಗೆದ್ದ ತಂಡದ ಒಬ್ಬ ಸದಸ್ಯರನ್ನು ಒಮ್ಮತದಿಂದ ಉಸ್ತುವಾರಿಗಳು ಸೂಚಿಸಬೇಕು. ಅವರು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ. ಕೈ ಕೈ ಇಟ್ಕೊಳ್ಳಿ. ಗೇಮ್ ಮಾಡಿ ಆಡಿ 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 ಆಡ್ರಿ ರೀ. ಏನ್ ಆಡ್ತೀರಿ? ಏನ್ ಮಾತಾಡ್ತಾ ಇದೀಯಾ? ಇರಿ ಒಂದ್ ನಿಮಿಷ. ಅಮ್ಮೋ ಗಿಮ್ಮೋ ಅಂತ ಇಲ್ಲ, ಆಡಮ್ಮೋ. ಏನ್ ಗುರಾಯಿಸ್ಬಿಟ್ರೆ? ಓ ಮ್ಯಾನಿಪ್ಯುಲೇಟ್ ಮಾಡೋದು, ಟಿಫನ್ ಪ್ಲೇಟ್ ಮಾಡೋದು, ಊಟದ ಪ್ಲೇಟ್ ಮಾಡೋದು, ಅಲ್ಲಿಂದ ಇಲ್ಲಿಗೆ ಹೇಳೋದು, ಬರೀ ಕಿತಾಪತಿ. ಕಿತಾಪತಿ ಹೆಂಗಸ್ರೇ, ಬರೀ ಕಿತಾಪತಿ. ದೊಡ್ಡಮ್ಮ ಚಿಕ್ಕಮ್ಮ ಸೇರ್ಕೊಂಡ್ಬಿಟ್ಟು ದೊಡ್ಡವ ತಂಬಿ ಬೀಜ ಸಾರಿಗೆ ಹಾಕೋ ಸೊಪ್ಪು, ಇವರಿಬ್ರು ಮಾಡಿ ತಪ್ಪು. ಏನಮ್ಮ ಏನ್ರಿ ಮಾತಾಡಿ? ಯು ಟಾಕಿಂಗ್ ವಿತ್ ಮೀ ಪ್ಲೀಸ್. ಕಾಂತಾರ ಭಾಗ 2. ನಿನ್ನಂತವ್ರನ್ನ ತುಂಬಾ ಜನ ನೋಡ್ಬಿಟ್ಟಿದ್ದೀನಿ. ತುಂಬಾ ಜನ ನೋಡಿದಿರಿ, ಆದ್ರೆ ಗಿಲ್ಲಿನ ನೋಡಿರೋ ಜೋಕರ್. ಎಸ್ ಐ ಆಮ್ ಜೋಕರ್. ಯು ಅಜ್ಜಿ ಮಾತಾಡಕ್ ಇಲ್ಲಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೋ. ಹೆಣ್ಮಕ್ಳ ಪರವಾಗಿ ನಾನ್ ಸ್ಟ್ಯಾಂಡ್ ತಗೊಳ್ತೀನಿ. ಹೆಣ್ಣು ಮಕ್ಳ ಪರವಾಗಿ ನಾನ್ ಸ್ಟ್ಯಾಂಡ್ ತಗೊಳ್ತೀನಿ. ನಿಮ್ ಪರವಾಗಿ ನೀವು ಸ್ಟ್ಯಾಂಡ್ ತಗೊಳ್ಳಿ, ಹೆಣ್ಮಕ್ಳ ಪರವಾಗಿ ಅಂತ ಯಾಕೆ ಹೇಳ್ತೀರಾ? ಗಿಲ್ಲಿ ಒಯ್ಸ್ಕೊಂಡ್ ಬಂದ್ಬಿಟ್ಲು. ಗಿಲ್ಲಿ ಇಲ್ಲ ಅಂದ್ರೆ ನೀನ್ ಏನೂ ಇಲ್ಲ. ಫ್ರೀ ಪ್ರಾಡಕ್ಟ್. ನಾಟ್ ಫ್ರೀ ಪ್ರಾಡಕ್ಟ್. ಹೊರಗಡೆ ಜನ ನೋಡ್ತಾ ಇರ್ತಾರೆ ಯಾರು ಫ್ರೀ ಪ್ರಾಡಕ್ಟ್ ಅಂತ. ಹೋಗ್ಗೆಲ್ಲೇ. ನೀನ್ ಹೋಗ್ಗೆಲ್ಲೇ. ಗೆಟ್ ಲಾಸ್ಟ್. ಯು ಗೆಟ್ ಲಾಸ್ಟ್.
3 ಜನ ಸೇರಿ ವೇಟ್ ಲಾಸ್ ಮಾಡೋಣ. Never ever gonna lose control, cause my trust in the house rock and roll. ಅಭಿನಯ ಚತುರರ ಪಡೆಗೆ ಬದ್ರೋಣ, ಯುದ್ಧ ಮಾಡದೆ ಗೆಲ್ಲಿಸುವ ಕೃಷ್ಣ. Don't mess with every sweet as a new guy. All in the game, my trust.